ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ ಪೌರಾಯುಕ್ತರು ತಾತ್ಕಾಲಿಕ ರಸ್ತೆ ವ್ಯವಸ್ಥೆಗೆ ಸೂಚನೆ. 3 ವಾರ್ಡ್ಗಳ ರಸ್ತೆ ದುಸ್ಥಿತಿ ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತರು ದಾಂಡೇಲಿಯ ವಾರ್ಡ್ ನಂಬರ್ 1, 6 ಹಾಗೂ 7ಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲ ಅಪೂರ್ಣವಾಗಿದ್ದು ಸಾರ್ವಜನಿಕರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ರಸ್ತೆಯ ದುಸ್ಥಿತಿಯಿಂದ ವಾಹನ ಸಂಚಾರ ಕಷ್ಟಕರವಾಗಿದ್ದು ಅಪಘಾತಗಳು ಹೆಚ್ಚಾಗುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇತ್ತೀಚೆಗೆ ಸ್ಥಳೀಯರು ರಸ್ತೆ ತಡೆ ನಡೆಸಿ ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತರಾದ ವಿವೇಕ್ ಬನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಗುತ್ತಿಗೆದಾರರಿಗೆ ಕರೆ ಮಾಡಿ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಾತ್ಕಾಲಿಕ ರಸ್ತೆ ವ್ಯವಸ್ಥೆ ಕಲ್ಪಿಸಲು ಸೂಚಿಸಿದರು. ಕಾರ್ಮಿಕ ಸಂಘಟನೆಯ ಪ್ರಮುಖರಾದ ರಾಜೇಶ್ ಸಾಬ್ ಕೊಸ್ನೂರ್ ಮಾತನಾಡಿ, ರಸ್ತೆ ಕಾಮಗಾರಿ ತಕ್ಷಣ ಆರಂಭಿಸದಿದ್ದರೆ ಸುರಕ್ಷತೆಯ ದೃಷ್ಟಿಯಿಂದ ರಸ್ತೆಯನ್ನು ಕೆಲಕಾಲ ಬಂದ್ ಮಾಡಬೇಕು ಎಂದು ತಿಳಿಸಿದರು. ಸಪ್ಪೆ ಕಂಪ್ಯೂಟರ್ ಸಂಸ್ಥಾಪಕರಾದ ಇಸ್ಮಾಯಿಲ್ ತಂಗಳ ಮಾತನಾಡಿ, ತಾತ್ಕಾಲಿಕ ಪರಿಹಾರದ ಜೊತೆಗೆ ಶಾಶ್ವತ ಹಾಗೂ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಜನರ ಪರವಾಗಿ ಆಗ್ರಹಿಸಿದ್ರು. ಸ್ಥಳೀಯರು ರಸ್ತೆ ಕಾಮಗಾರಿಗಳನ್ನು ಶೀಘ್ರ ಪೂರ್ಣಗೊಳಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ನಗರಸಭೆಯನ್ನು ಒತ್ತಾಯಿಸಿದರು. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. तो आगे का सर ಈಗ ಎಮರ್ಜೆನ್ಸಿ ಇಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ಹೇಳ್ತೇನೆ ಕೇಳ್ರಿ. ಫಸ್ಟ್ ಇಷ್ಟ ಮಾಡಿದ್ರು ಸಿಮೆಂಟ್ ರೋಡ್, ಇಲ್ಲೆಲ್ಲ ತಗ್ಗ ಆಗಿ ಎಲ್ಲ ಇದಾಗಿ ಮತ್ತೆ ಹಿಂಗ ಮಾಡಿದ್ರೆ ಒಂದ್ಸಲ ಕ್ಲಿಯರ್ ಮಾಡಿ. ಈಗ ಎಮರ್ಜೆನ್ಸಿ ನಮಗೆ ಓಡಾಡಲಿಕ್ಕೆ ಮಾಡ್ಲಿ, ಯಾಕಂದ್ರೆ ಇದು ಇದು ಆಗಿದೆ, ಟೆಂಡರ್ ಆಗಿದೆ. ಟೆಂಡರ್ ಆದ್ರೆ ನಮಗೆ ಸಿಸಿ ರೋಡ್ ಪಕ್ಕಾ ರೋಡ್ ಬೇಕಿದೆ. ಈಗ ಆಗಿದೆ ಸರ್, ಲೇಟ್ ಆಗೋ ತನಕ ನಮಗೆ ಏನು ಟೆಂಪರರಿ ನಾಳೆನೇ ಸ್ಟಾರ್ಟ್ ಆಗ್ತದ್ರಿ. ನೀವು ಮಿಡ್ಲಲ್ಲಿ ಕೆಲಸ स्टार्ट ಮಾಡಿ साहब वो लोग रोड बंद किए. एक मिनट आ गया आप लोग एक मिनट आप रोड बंद क्यों किए? बड़े गिर रहे, बूढ़े गिर रहे, उनको डेली पानी हम लोग डाल के उठा रहे हैं. किसकी जान नहीं तो उसकी रिस्पांसिबिलिटी कौन है? आप यहाँ पर देख सकते हैं कमिश्नर साहब आ चुके हैं और कल से जैसा कमिश्नर साहब हेलो एक मिनट ದಾಂಡೇಲಿ के कमिश्नर साहब बात कर रहे हैं. ಜಯಂತ, ಅಲ್ಲಿ ನಾನು ಮಾರುತಿನಾಗ ಹತ್ರ ಬಂದಿದ್ದೆ. ನೀನು ಹೇಳಿದಂಗೆ ಮೊದಲಿನಕ್ಕಿಂತ ಚೆನ್ನಾಗಿಲ್ಲಲ್ಲ. ಈಗ ನಾಳೆ ಸ್ಟಾರ್ಟ್ ಆಗುತ್ತಲ್ಲ ಇದು. ನಾಳೆ ಇದಷ್ಟು ಮಾಡಿಕೊಡು. ನಾಳೆ ವೆಟ್ಮಿಕ್ಸ್ ಹಾಕಿದಾನಲ್ಲ, ಅದರಿಂದ ಒಂದು ಸ್ವಲ್ಪ ಮುಂದೆವರೆಗೂ ಅಂದ್ರೆ ಅದು ಇನ್ನೊಂದು ರೈಟ್ ಸೈಡ್ ಟರ್ನ್ ಆಗ್ತದೆ. ಅಲ್ಲಿವರೆಗೂ ಸ್ವಲ್ಪ ಮಾಡಿ ಒಂದು 20 ಮಿನಿಟ್ಸ್ ಆಗ್ತದೆ. 20 ಎಷ್ಟು ಮಾಡಂಗಿಲ್ಲ. ಈಗ ನಾಳೆ ಭಾಳ ಆಯ್ತಾಯ್ತು, ಎಷ್ಟು ಮಾಡಿ ಸಾಕು. ಓಕೆ, ನಾನು ಅಲ್ಲೇ ಬಂದಿದ್ದೆ. ಈಗ ಹೇಳಿದ ಮೇಲೆ ನಾನು ಬಂದೆ. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಇವರು ಸ್ಟ್ರೈಕ್ ಮಾಡ್ತಾರೆ.